ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ಪ್ರಕರಣದಲ್ಲಿ ಭಾಗಿಯಾದ ಉಗ್ರರ ಫೋಟೋಗಳನ್ನು ಈಗಾಗಲೇ ರಿಲೀಸ್ ಮಾಡಲಾಗಿದೆ. ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ಉಗ್ರರ ನರಮೇಧ. ಜೊತೆಗೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕ್ ಕೈವಾಡ ಬಯಲಾಗಿದೆ. ಪಾಕಿಸ್ತಾನಿ ಉಗ್ರ ಆಸಿಫ್ನಿಂದಲೇ ಈ ಪೈಶಾಚಿಕ ಕೃತ್ಯ ಎಸಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ರೇಖಾಚಿತ್ರವನ್ನು ಆಧರಿಸಿ ಉಗ್ರ ಆಸಿಫ್ ಫೋಟೋವನ್ನು ಬಿಡುಗಡೆ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ಮುಂಚೂಣಿಯಲ್ಲಿದ್ದು ಇದೇ ಆಸಿಫ್ ಫೌಜಿ. ಪಬ್ಲಿಕ್ ಟಿವಿಗೆ ಉಗ್ರನ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಈಗ ಲಭ್ಯವಾಗಿದೆ. ಕಾಶ್ಮೀರದಲ್ಲಿ ಈ ರೀತಿ 26 ಜನರ ನರಮೇಧವನ್ನು ನಡೆಸಿದಂತಹ ಉಗ್ರರು ಯಾರು ಅಂತಕ್ಕಂಥ ಪ್ರಶ್ನೆ ಇತ್ತು. ಈಗ ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ರೇಖಾಚಿತ್ರ, ಮತ್ತೊಂದು ಕಡೆ ಆತನ ಫೋಟೋ. ಆಸಿಫ್ ಫೌಜಿ ಅಂತ ಈತ ಪಾಕಿಸ್ತಾನದ ಸೇನೆಯಲ್ಲೂ ಕೂಡ ಕೆಲಸ ಮಾಡಿದ್ದ ಅಂತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೆಚ್ಚು ಕಡಿಮೆ ಕಳೆದ 1 ತಿಂಗಳಿನಿಂದ ಪಹಲ್ಗಾಮ್ ಸುತ್ತಮುತ್ತ ಈತ ಕಾರ್ಯಾಚರಣೆಯಲ್ಲಿದ್ದ. ಆ ಸ್ಥಳವನ್ನು ಪರಿಶೀಲನೆ ಮಾಡೋದು, ಎಲ್ಲಿ ದಾಳಿ ಮಾಡಬೇಕು, ಏನು ಎತ್ತ, ಈ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಆತನ ಮತ್ತು ಆತನ ಟೀಮ್ ಮಾಡ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆಸಿಫ್ ಫೌಜಿ, ಸುಲೇಮಾನ್ ಶಾ ಮತ್ತು ಅಬೂ ತಲ್ಹಾ, ಈ 3ರ ವಿಚಾರ ಕೂಡ ಈಗ ಕನ್ಫರ್ಮ್ ಆಗಿದೆ. ಇವರೇ ಈ ದಾಳಿಯನ್ನು ಎಸಗಿರುವುದು. ಇವತ್ತು ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಮಾತನ್ನು ಹೇಳಿದ್ದಾರೆ. ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತ. ಇಲ್ಲಿದೆ ನೋಡಿ ಸಂಬಂಧ. ಉಗ್ರ ಆಸಿಫ್ ಪಾಕಿಸ್ತಾನದ ಮಾಜಿ ಸೈನಿಕ ಅನ್ನೋ ಮಾಹಿತಿ ಇದೆ. ಆಸಿಫ್ ಜೊತೆ ಸುಲೇಮಾನ್, ಅಬೂ ತಹಾ ಇರ್ತಕ್ಕಂಥ ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಆಸಿಫ್ ಫೌಜಿ ಈತ ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡಿದ್ದ ಅನ್ನೋ ಅನುಮಾನ ಇದೆ. ಈತನ ಜೊತೆಗೆ ಸುಲೇಮಾನ್ ಶಾ, ಅಬೂ ತಲ್ಹಾ, ಸುಲೇಮಾನ್ ಶಾ ಮತ್ತು ಅಬೂ ತಲ್ಹಾ ನೋಡ್ತಾ ಇದ್ದೀರಾ ಫೋಟೋದಲ್ಲಿ. ಆ ಎಡಗಡೆಯಿಂದ 2ನೇ ವ್ಯಕ್ತಿ ನೋಡಿ, ಚಿಕ್ಕ ವಯಸ್ಸಿನ ಹುಡುಗ. ಇಂಥವ್ರ ಬ್ರೈನ್ ವಾಶ್ ಮಾಡಿ 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 ಆ ಧರ್ಮಾಂಧತೆಯ ಅಫೀಮನ್ನು ತುಂಬಿರ್ತಾರೆ. ಇವರು ಸಾಯಕ್ಕೂ ರೆಡಿ. ಇಂಥ ದೊಡ್ಡ ದೊಡ್ಡ ಆಪರೇಷನ್ ಮಾಡಿದಾಗ ನಾವು ಸಾಯ್ತೀವಿ ಅಂತಲೂ ಕೂಡ ಅವ್ರು ರೆಡಿಯಾಗೇ ಬಂದಿರ್ತಾರೆ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಮುಂಬೈ ದಾಳಿನಲ್ಲಿ ಆಗಲಿಲ್ವಾ, ಅದೇ ರೀತಿ ಇವರು ಕೂಡ ಸಾಯೋದಕ್ಕೆ ಮತ್ತು ಸಾಯಿಸೋದಕ್ಕೆ ರೆಡಿಯಾಗಿ ಬಂದಿರ್ತಾರೆ. ಈಗ ಇವ್ರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ನಮ್ಮ ಸೇನೆ ಮಾಡಬೇಕು. ಎಲ್ಲೇ ಅಡಗಿದ್ದರೂ, ಯಾವ ಬಿಲದಲ್ಲಿದ್ದರೂ ಕೂಡ ಬಿಡಲ್ಲ. ಅದನ್ನಂತೂ ಬರೆದಿಟ್ಕೊಳ್ಳಿ. ಎಷ್ಟು ಕುಟುಂಬದ ಜನರ ಕಣ್ಣೀರಿದೆಯಲ್ಲ, ಆ ಕಣ್ಣೀರಿನ ಶಾಪ ಯಾರನ್ನೂ ಬಿಡಲ್ಲ. ತಾಯಿ ಕಳ್ಕೊಂಡ ಮಗ, ಮಗನನ್ನು ಕಳ್ಕೊಂಡ ತಾಯಿ, ಗಂಡನನ್ನು ಕಳ್ಕೊಂಡ ಹೆಂಡತಿ, ತಂದೆಯನ್ನು ಕಳ್ಕೊಂಡ ಮಕ್ಕಳು, ಇವರ ಕಣ್ಣೀರು ಯಾರನ್ನೂ ಬಿಡಲ್ಲ. ಇವತ್ತೇನೋ ಅಂದ್ಕೊಂಬಿಟ್ಟಿರ್ಬೋದು, ದೊಡ್ಡ ಸೆಲೆಬ್ರೇಷನ್ ಮಾಡಿರ್ಬೋದು ಅವರು. ಬೆಚ್ಚಿ ಬೀಳಿಸ್ತಾ ಇದೆ ಪಹಲ್ಗಾಮ್ನ ಉಗ್ರರ ದಾಳಿ. ಹೆಂಗಾಯ್ತು ಇದು? ವಾರಕ್ಕೂ ಮುನ್ನವೇ ಕಣಿವೆ ಒಳಗೆ ಉಗ್ರರು ನುಸುಳಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 1 ವಾರಕ್ಕೂ ಮೊದಲು ಪಾಕಿಸ್ತಾನಿಗಳು ಎನ್ನಲಾದ 4ರಿಂದ 6 ಉಗ್ರರ ಗುಂಪು ಬಂದಿತ್ತಂತೆ ಅಲ್ಲಿಗೆ. ದಾಳಿಗೂ ಮುನ್ನ ಪಹಲ್ಗಾಮ್ ಪ್ರದೇಶವನ್ನು ಈಗಾಗಲೇ ಪ್ರವೇಶ ಮಾಡಿದ್ರು. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಪೂರ್ವ ನಿಯೋಜಿತ ದಾಳಿಯನ್ನು ನಡೆಸಿದ್ದಾರೆ. ಗುಪ್ತಚರ ಮೂಲಗಳಿಂದ ಬೆಚ್ಚಿ ಬೀಳಿಸುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರು ಆ ಪ್ರದೇಶಕ್ಕೆ 1 ವಾರದ ಮೊದಲೇ ಎಂಟ್ರಿ ಆಗಿದೆ. 1 ವಾರದ ಮೊದಲೇ ಎಂಟ್ರಿ ಆಗಿದ್ದಾರೆ. ಅದೇನು ಸಣ್ಣ ಪುಟ್ಟ ಜಾಗ ಅಲ್ಲ, ದೊಡ್ಡ ಕಣಿವೆ ಪ್ರದೇಶ. ಎಲ್ಲಿ ಅಡಗಿದ್ರೂ ಯಾರಿಗೂ ಗೊತ್ತಾಗಲ್ಲ. ಗಗನಚುಂಬಿ ಪರ್ವತಗಳು. ಅಲ್ಲಿ ಎಲ್ಲಿ ಕೂತಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಇವರು ರೆಡಿಯಾಗೇ ಬಂದಿದ್ದಾರೆ. ಸರಿಯಾದ ಸಮಯವನ್ನು ನೋಡಿ ಈ ಥರ ಟಾರ್ಗೆಟ್ ಮಾಡಿ ಹೊಡಿಬೇಕು ಅಂತಕ್ಕಂಥದ್ದು ಇದು ಪೂರ್ವ ನಿಯೋಜಿತ ಕೃತ್ಯ. ಕ್ಲೀನಾಗಿ ಗೊತ್ತಾಗುತ್ತೆ. ಏಕಾಏಕಿ ದಾಳಿ ಮಾಡಿರ್ತಕ್ಕಂಥದ್ದಲ್ಲ. ಆದರೆ ಇಂಥ ಒಂದು ನರಮೇಧವನ್ನು ಮಾಡಲೇಬೇಕು ಅಂತ ಅವರು ಅಲ್ಲಿಗೆ 1 ವಾರದ ಮೊದಲೇ ಬಂದಿದ್ದಾರೆ. 4ರಿಂದ 6 ಜನರ ಗುಂಪು ಪಾಕಿಸ್ತಾನದಿಂದ ನುಸುಳಿ ಬಂದು ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. 26 ಜನರನ್ನು, ಪ್ರವಾಸಿಗರನ್ನು ಬರ್ಬರವಾಗಿ ಕೊಂದಿದ್ದಾರೆ. ಇನ್ಹ್ಯೂಮನ್, ಅಮಾನವೀಯವಾಗಿ ಕೊಂದಿದ್ದಾರೆ. ಧರ್ಮದ ಹೆಸರನ್ನು ಹೇಳಿ, ಧರ್ಮದ ಹೆಸರನ್ನು ಕೇಳಿ ಶೂಟ್ ಮಾಡಿದ್ದಾರೆ. ಹತ್ತಿರದಿಂದ ಶೂಟ್ ಮಾಡಿದ್ದಾರೆ. ಬಹಳ ಹತ್ತಿರದಿಂದ, ಎಲ್ಲೂ ತಪ್ಪಿಸ್ಕೋಬಾರ್ದು. ಅದು ಗಂಡಸರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹೆಂಗಸರನ್ನ ಮುಟ್ಟಿಲ್ಲ, ಮಕ್ಕಳನ್ನು ಮುಟ್ಟಿಲ್ಲ.